ಹಲೋ ಮೂವಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಇಂಡಿಯನ್ ಟೀಮು T20 ಸೀರೀಸಲ್ಲಿ ಕಪ್ನ ಗೆದ್ದಿದ್ದಾರೆ ಅಂತ ಅನ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ ಲಾಸ್ಟ್ 2 ಓವರ್ ಏನಿತ್ತು, ಎಡ್ಜ್ ಆಫ್ ದ ಮೂವ್ಮೆಂಟ್ ಇತ್ತು ಅಂತ ಅನ್ಬೋದು. ಲಿಟ್ರಲಿ ಇಂಡಿಯನ್ ಟೀಮಿಗೆ ಕಂಗ್ರಾಟ್ಸ್ ಹೇಳ್ಬೇಕು. ಎಸ್ಪೆಷಲಿ ಬಾಲಿಂಗ್ ಯೂನಿಟ್ಸ್ ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ನಮ್ಮ ರಾಹುಲ್ ದ್ರಾವಿಡ್ ಸರ್ ಅವರು, ಹಾಗೆ ವಿರಾಟ್ ಕೊಹ್ಲಿ ಸರ್ ಅವರು, ಹಾಗೆ ನಮ್ಮ ರೋಹಿತ್ ಶರ್ಮಾ ಸರ್ ಅವರ ಒಂದು ಮುಖ್ಯವಾದ ಪಂದ್ಯ, ಹಾಗೆ ಮುಖ್ಯವಾದ ಸೀರೀಸ್ ಆಗಿತ್ತು ಅಂತ ಅನ್ಬೋದು. ನಮಗಂತೂ ಇಂಡಿಯನ್ಸ್ಗೆ ತುಂಬ ಖುಷಿ ಆಯ್ತು ಅಂತ ಅನ್ಬೋದು. ನನಗೆ ಎಸ್ಪೆಷಲಿ ಖುಷಿ ಆಯಿತು. ಒಂದು ಸೆಕೆಂಡ್ ನಮ್ಮ ಇಂಡಿಯನ್ ಟೀಮಿಗೆ ಕಂಗ್ರಾಟ್ಸ್ ಹೇಳ್ತಾ ನಮ್ಮ ಮೇನ್ ಟಾಪಿಕ್ ವಿಚಾರಕ್ಕೆ ಬಂದ್ಬಿಡೋಣ. ಕಲ್ಕಿ 2890 AD ಅಂತ. ಈ ಮೂವಿ ನನಗೆ ಒಂದು ಮ್ಯಾಥಾಲಜಿ ಹಾಗೆ ಒಂದು ಸೈನ್ಸ್ ಫಿಕ್ಷನ್ ಎರಡು ಮಿಕ್ಸ್ ಮಾಡಿ ಈ ಥರ ಒಂದು ಮೂವಿಯ ಔಟ್ಪುಟ್ನ ಬಡಿಸ್ಬೋದು ಅನ್ನೋದು ನನಗಂತೂ ಲಿಟ್ರಲ್ ಆಗಿ ಆಶ್ಚರ್ಯ ಆಗಿತ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿರೋ ಪಾತ್ರಗಳು ಸುಮ್ಮನೆ ಏನೋ ಬೇಕಾಬಿಟ್ಟು ಹಿಡ್ದೆ ಅದಕ್ಕಾದ ಒಂದು ಮಹತ್ವವನ್ನು ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಅದಕ್ಕಾದ ಒಂದು ಜಸ್ಟಿಫಿಕೇಶನ್ಸ್ಗಳನ್ನು ಕ್ಲೀನಾಗಿ ಕೊಟ್ಟರು ಅಂತ ಅನಿಸ್ತು ನನಗೆ. ಆದರೆ ಮೂವಿಯಲ್ಲಿ ಸ್ಟೋರಿಯಲ್ಲಿ ಎಲ್ಲೂ ಎಡವಟ್ ಮಾಡದೆ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ರು ಅಂತ ಅನ್ಬೋದು. ಅಲ್ಲಲ್ಲಿ ಅನ್ವಾಂಟೆಡ್ ಆಗಿ ಕೆಲವೊಂದು ವಿಚಾರ ಇದ್ರೂ ಮೂವಿ ಥ್ರೂ ಔಟ್ ನನಗೆ ಎಂಟರ್ಟೈನ್ ಮಾಡ್ತು ಅಂತ ಅನ್ಬೋದು. ಪೂರ್ತಿ ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ, ಇಲ್ಲಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆನೆಸ್ಟ್ ಜೆನ್ಯೂನ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ನನ್ನನ್ನು ಏನಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಖಂಡಿತ ಮರಿದೆ ಹೋಗಿ ಚೆಕ್ಔಟ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮೂವಿಯ ಡ್ಯೂರೇಷನ್ 3 hours ಇದೆ ಅಂತ ಅನ್ಬೋದು. ಮೂವಿಯ ಪ್ಲಾಟ್ ಲೈನ್ ವಿಚಾರಕ್ಕೆ ಬಂದರೆ, 18 ಅನ್ನೋ ಒಂದು ಹುಡುಗಿಯ ಕಾಂಪ್ಲೆಕ್ಸ್ ಇಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾರೆ ಅಂತ ಅನ್ಬೋದು. ಅವರ ಮೇಲೆ ಒಂದು ದೊಡ್ಡ ರಿವಾರ್ಡ್ನೇ ಇಟ್ಕೊಂಡಿರ್ತಾರೆ. ಆ ರಿವಾರ್ಡ್ ಇಟ್ಕೊಂಡು ನಮ್ಮ ಹೀರೋ ಹೆಂಗಾರ ಆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬೇಕು ಅಂತ ಒಂದು ಪ್ರಯತ್ನದಲ್ಲಿರ್ತಾರೆ. ಆದರೆ ನಮ್ಮ ಅಶ್ವತ್ಥಾಮ ಅವರು ಅವರಿಗೆ ತಡೆಗೋಡೆಯಾಗಿ ನಿಂತಿರ್ತಾರೆ. ಈ ಅಶ್ವತ್ಥಾಮ ಯಾಕೆ ಆ ಹುಡುಗಿನ ಬಚಾವ್ ಮಾಡ್ತಾ ಇದ್ದಾರೆ, ನಮ್ಮ ಹೀರೋ ಯಾಕೆ ಆ ಕಾಂಪ್ಲೆಕ್ಸಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ, ಆ ಕಾಂಪ್ಲೆಕ್ಸ್ ಯಾಕೆ ಈ ಹುಡುಗಿ ಮೇಲೆ ಹಿಂಬಾಲಿಸ್ಕೊಂಡು ಬಿದ್ದಿದ್ದಾರೆ ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಮೂವಿ ವಿಚಾರಕ್ಕೆ ಬಂದ್ರೆ ಫಸ್ಟ್ ಹಾಫ್ ಅಲ್ಲಿ ಆ ಕ್ಯಾರೆಕ್ಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟೈಮ್ ತಗೊಂತಾರೆ ಅಂತ ಅನ್ಬೋದು. ಅದೇ ಒಂಥರ ಪಾಸಿಟಿವ್ ನೆಗೆಟಿವ್ ಆಯಿತು ಅಂತ ಅನ್ಬೋದು ಮೂವಿಯಲ್ಲಿ. ಹಾಗೆ ಮೂವಿಯಲ್ಲಿ ಆ ಕಾರಿಗೆ ನಮ್ಮ ಹೀರೋಗೆ ಇರೋ ಸಂಬಂಧ, ಹಾಗೆ ಅವರಿಬ್ಬರ ನಡುವೆ ಆ ಮಾತುಕತೆ, ಆ ಸಂಭಾಷಣೆ ನೋಡೋದಕ್ಕೆ ಲಿಟ್ರಲ್ ಆಗಿ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಹೀರೋಯಿನ್ ಪಾತ್ರ ಯಾಕಿದೆ ಮೂವಿಯಲ್ಲಿ ಏನದೇ ಅರ್ಥ ಆಗಲ್ಲ. ಅದ್ರ ನಡುವೆ ಆ ಕ್ಯಾಮಿಯೋ ರೋಲ್ಸ್ಗಳು ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಹಾಗೆ ನಮ್ಮ ಹೀರೋನ ಒಂದು ಕಾಮಿಡಿಯನ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದೆಲ್ಲೂ ನಮಗೆ ಫನ್ ಬರ್ಸಿಲ್ಲ ಅಂತ ಅನ್ಬೋದು. ಆ ಇಂಟರ್ವಲ್ ಬ್ಲಾಕ್ ತನಕ ಮೂವಿ ಒಂಥರ ಸ್ಲೋ ಫೇಸಲ್ಲಿ ಹಾಗೆ ಮಜಾ ಕೊಡ್ದೇನೆ ಸಾಗುತ್ತೆ. ಆದರೆ ಮೂವಿ ಎಲ್ಲಿ ಹೈಲೈಟ್ ಆಗಿದ್ದಂದ್ರೆ ಸೆಕೆಂಡ್ ಹಾಫ್ ಅಂತ ಅನ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಅಮಿತಾಬ್ ಬಚ್ಚನ್ ಸರ್ ಹಾಗೆ ಪ್ರಭಾಸ್ ಸರ್ ನಡುವೆ ನಡೆಯುವ ಒಂದು ಆಕ್ಷನ್ ಸೀಕ್ವೆನ್ಸ್ಗಳನ್ನ ಲಿಟ್ರಲ್ ಆಗಿ ಧೂಳೆ ಬುಡಿಸೋ ಥರ ತೆಗೆದಿದ್ದಾರೆ ಅಂತ ಅನ್ಬೋದು. ಅದ್ರ ನಡುವೆ ನಮ್ಮ ದೀಪಿ ಪಡುಕೋಣ ಕ್ಯಾರೆಕ್ಟರ್ ಸಿಕ್ಕಾಬಟ್ಟೆ ಮಜವಾಗಿತ್ತು ಅಂತ ಅನ್ಬೋದು. ಹಾಗೆ ಆ ಇನ್ನೋಸೆನ್ಸ್ನ ಹೇಗೆ ಕ್ಯಾರಿ ಮಾಡಿದ್ದಾರೆ ಅಂದರೆ ಲಿಟ್ರಲ್ ಆಗಿ ಆ ಕ್ಲೈಮ್ಯಾಕ್ಸ್ ಅಂತದಲ್ಲೆಲ್ಲ ಸೂಪರ್ ಅಂತ ಅನ್ಬೋದು. ಹಾಗೆ ಅದರಲ್ಲಿ ನಡುವೆ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು, ಆ ಕ್ಲೈಮ್ಯಾಕ್ಸ್ಗಳಲ್ಲೆಲ್ಲ ಬ್ಯೂಟಿಫುಲ್ ಆಗಿತ್ತು ಅಂತ. ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದು ಇಲ್ಲಿಗೆ ಎಂಡ್ ಆಗಲ್ಲ, ಇನ್ನೊಂದು ಪಾರ್ಟ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ನಡೆಯಬಹುದು ಅನ್ನೋದು ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡೋದು ಇರುತ್ತೆ. ಆದ್ರೆ ಅದನ್ನ ತೋರಿಸುವಾಗ ವಿಜುವಲಿ ಗೂಸ್ ಬಂಪ್ಸ್ ಬರೋ ಮೂವ್ಮೆಂಟ್ಸ್ಗಳು ಹಲವಾರು ಇದ್ದು ಅಂತ ಅನ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಲಿಟ್ರಲ್ ಆಗಿ ನಾನಂತೂ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಆ ವಿಜುವಲಿ ಆ ರಿಎಫೆಕ್ಟ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಕೆಲವೊಂದು ಸೀನ್ಸ್ಗಳಲ್ಲಿ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಆದ್ರೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಧೂಳೆ ಬುಡಿಸಿದಾರೆ ಗುರು. ಏನ್ ಗುರು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳು, ಹಾಗೆ ಆ ಡೈಲಾಗ್ಸ್ಗಳನ್ನ ಬರ್ಕೊಂಡಿರೋ ವಿಧಾನ ಆಗಲಿ, ನಾನಂತೂ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡಿದೆ, ಬ್ಯೂಟಿಫುಲ್ ಆಗಿತ್ತು. ಹಾಗೆ ಆ ವಾಯ್ಸ್ ಓವರ್ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನ್ಬೋದು. ಅದ್ರ ನಡುವೆ ನಮ್ಮ ಒಂದು ಕ್ಯಾರೆಕ್ಟರ್ನ ಮರ್ತೋಗ್ತಾ ಇದೀವಿ, ನಮ್ಮ ವಿಲನ್ ನ ಕ್ಯಾರೆಕ್ಟರ್. ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅವರ ಚೇಂಜ್ ಓವರ್, ಅವರ ಲುಕ್ ನೋಡೋದಕ್ಕೆ ಭಯಂಕರ ಆಗಿತ್ತು ಅಂತ ಅನ್ಬೋದು. ನಮಗೆ ಒಂದು ಸತಿ ಭಯ ಬಂತು, ಆ ರೀತಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಅವರ ಸೆಕೆಂಡ್ ಪಾರ್ಟ್ ಅಲ್ಲಿ ಬೇರೆ ಲೆವೆಲ್ ಆಗಿ ಧೂಳೆ ಬುಡಿಸ್ತಾರೆ ಅನ್ನೋದನ್ನ ನಾವು ಈ ಪಾರ್ಟ್ ನೋಡ್ತಾನೆ ಗೊತ್ತಾಗ್ತಾ ಇದೆ. ಹಾಗೆ ಇದರಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದ ವಿಚಾರ ಏನಂದ್ರೆ, ಆ 3
ಮೂರು ಲೊಕೇಶನ್ಸ್ಗಳು ಏನು ತೋರಿಸಿದ್ದಾರೆ ಒಂದಕ್ಕೊಂದಕ್ಕೆ ಲಿಂಕ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕಾದ ಯೂನಿಕ್ನೆಸ್ನ ವರ್ಕೌಟ್ ಮಾಡಿರೋದಾಗಲಿ, ಆ ಡೀಟೇಲಿಂಗ್ ಆಗಲಿ ಲಿಟ್ರಲ್ ಆಗಿ ಚೆನ್ನಾಗಿತ್ತು. ಆ ಫ್ಯೂಚರ್ ಹೇಗಿರ್ಬೋದು ಅನ್ನೋದನ್ನ ಲಾಟ್ ಆಫ್ ವರ್ಕ್ ಮಾಡಿ ಅದನ್ನ ಸ್ಕ್ರೀನ್ ಮೇಲೆ ಬ್ಯೂಟಿಫುಲ್ ಆಗಿ ತಗೊಂಡ್ಬಂದಿದ್ದಾರೆ ಅನ್ಬೋದು. ಹಾಗೆ ಪಾತ್ರದ ವಿಚಾರಕ್ಕೆ ಬಂದರೆ ನನಗೆ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಆ ಕಾಮಿಡಿ ಎಲ್ಲೋ ಟ್ರೈ ಮಾಡೋಕೆ ಹೋಗಿದ್ದಾರೆ, ಅದೆಲ್ಲೋ ಒಂಥರ ಸಕ್ಸಸ್ ಆಗಿಲ್ಲ ಅನ್ಬೋದು. ವಿಲನ್ ಪಾತ್ರಕ್ಕೆ ಸೂಪರ್, ಕಮಲ್ ಹಾಸನ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ದೀಪಿಕಾ ಪಡುಕೋಣೆ ಕ್ಯಾರೆಕ್ಟರ್ನು ಅಷ್ಟೇ ಇಂಪಾರ್ಟೆಂಟ್ ಆಗಿ ಮೇಜರ್ ಪಿಲ್ಲರ್ ಅಂತ ಅನ್ಬೋದು ಈ ಮೂವಿಗೆ. ಅದೇ ರೀತಿ ನಮ್ಮ ಅಮಿತಾಬ್ ಬಚ್ಚನ್ ಸರ್ ಅವರ ಕ್ಯಾರೆಕ್ಟರ್ನು ಅದೇ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳ ಪಾತ್ರ ಯಾರ್ಯಾರು ಮಾಡಿದಾರೋ ಅವರೆಲ್ಲ ಚೆನ್ನಾಗಿ ಜಸ್ಟಿಫೈಡ್ ಮಾಡ್ರು ಅಂತ ಅನಿಸ್ತು. ಹೀರೋಯಿನ್ ಪಾತ್ರ ಅನ್ವಾಂಟೆಡ್ ಆಗಿತ್ತು ಮೂವಿಯಲ್ಲಿ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಓವರ್ ಆಲ್ ಆಗಿ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿನೇ. ಖಂಡಿತ ಚಿಕ್ಕ ಮಕ್ಕಳನ್ನು ಕರ್ಕೊಂಡೋಗಿ ಅವರು ಇಷ್ಟಪಡ್ತಾರೆ ಅಂತ ಅನ್ಬೋದು. ನಾನಂತೂ ಸೆಕೆಂಡ್ ಪಾರ್ಟಿಗೆ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮಗೆ ಅನಿಸಿದ್ರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಯಿತು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.